ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಬಂಧುಗಳೇ ನಮಸ್ಕಾರ. ವಿಶೇಷಚೇತನರ ವರದಿಗಳನ್ನು ಪ್ರಸಾರ ಮಾಡುವಂಥ ನಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಇವತ್ತು ಒಂದು ಹಿರಿಯರಿಗೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ತಮಗೆ ಹಂಚ್ಕೋತಾ ಇದ್ದೀನಿ. ಯಾಕಂದರೆ ವಿಶೇಷಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವರದಿಗಳು ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾ ಇದೆ. ಅದಕ್ಕಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಹಿರಿಯ ನಾಗರಿಕರು ಈಗ ರೈಲುಗಳಲ್ಲಿ ಈ ವಿಶೇಷ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ. ಏನೇನು ಸೌಲಭ್ಯಗಳು ಪಡಿತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದರೆ ರೈಲ್ವೆ ಇಲಾಖೆಯಲ್ಲಿ ಹಿರಿಯ ನಾಗರಿಕರಿಗೆ ಇರತಕ್ಕಂಥ ಸೌಕರ್ಯಗಳು ಹಲವಾರು ಇರ್ತವೆ. ಅದರಲ್ಲಿ ಒಂದು ವಿಚಾರವಾಗಿ ನಮ್ಮ ಚಾನಲ್ಗೆ, ಅಂದರೆ ನಮ್ಮ ಚಾನಲ್ ಮೇಲ್ಗೆ ಒಂದು ಮೇಲ್ ಅದನ್ನು ಹಿಂದಿಯಲ್ಲಿರೋದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ತಮಗೆ ಅರ್ಪಿಸುವ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದರೆ ಕನ್ನಡದಲ್ಲಿ ಅನುವಾದ ಮಾಡುವಾಗ ಭಾಷೆಯಲ್ಲಿ ಬದಲಾವಣೆ ಆಗ್ಬೋದು, ಅದನ್ನು ತಿದ್ದುಕೊಂಡು ಓದಬೇಕಂತೇಳಿ ಕೇಳಿಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ. IRCTC ಹಿರಿಯ ನಾಗರಿಕರಿಗೆ ಕೆಳಬರ್ತ್ಗಳನ್ನು ಹಂಚಿಕೆ ಮಾಡುವ ಸುಲಭತೆಯ ಬಗ್ಗೆ IRCTC ಮಾಹಿತಿ ನೀಡಿದೆ. ಇತ್ತೀಚೆಗೆ ಒಬ್ಬ ಪ್ರಯಾಣಿಕನು ತನ್ನ ಚಿಕ್ಕಪ್ಪನಿಗಾಗಿ ರೈಲು ಟಿಕೆಟ್ ಬುಕ್ ಮಾಡಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾನೆ. ಭಾರತೀಯ ರೈಲ್ವೆ ಇತ್ತೀಚಿನ ಸುದ್ದಿ. ನೀವು ಆಗಾಗ್ಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಈ ಸುದ್ದಿಯನ್ನು ತಿಳಿದಿರಬೇಕು. ರೈಲ್ವೆಯ ಹಿರಿಯ ನಾಗರಿಕರಿಗಾಗಿ ಪ್ರಯಾಣ ನಿಯಮಗಳನ್ನು ಬದಲಾಯಿಸಿದೆ. ಇದು ಹಿರಿಯ ನಾಗರಿಕರಿಗೆ ಉಡುಗೊರೆಯಾಗಿದೆ. ಹಿರಿಯ ನಾಗರಿಕರಿಗಾಗಿ ರೈಲ್ವೆ ಹೊಸ ನಿಯಮಗಳನ್ನು ಮಾಡಿದೆ. ಅದರ ಅಡಿಯಲ್ಲಿ ನೀವು ಟಿಕೆಟ್ಗಳನ್ನು ಬುಕ್ ಮಾಡಬಹುದು. ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ರೈಲ್ವೆ ಪ್ರಯಾಣಿಕರ ಅನುಕೂಲವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸೇವೆಗಳನ್ನು ಅಪ್ಗ್ರೇಡ್ ಮಾಡುತ್ತಿದೆ. ಇದು ಪ್ರಯಾಣಿಕರಿಗೆ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ. ಹಿರಿಯ ನಾಗರಿಕರಿಗೆ ಕೆಳ ಬರ್ತ್ಗಳನ್ನು ಹಂಚಿಕೆ ಮಾಡುವ ಸುಲಭತೆಯ ಬಗ್ಗೆ IRCTC ಮಾಹಿತಿಯನ್ನು ಒದಗಿಸಿದೆ. ಇತ್ತೀಚೆಗೆ ಒಬ್ಬ ಪ್ರಯಾಣಿಕನು ತನ್ನ ಚಿಕ್ಕಪ್ಪನಿಗಾಗಿ ರೈಲು ಟಿಕೆಟ್ ಬುಕ್ ಮಾಡಿದ್ದೇನೆಂದು ಟ್ವೀಟ್ ಮಾಡಿದ್ದಾನೆ. ಇದರಲ್ಲಿ ಕಾಲಿನ ಸಮಸ್ಯೆ ಇದ್ದ ಕಾರಣ ನಾನು ಕೆಳ ಬರ್ತ್ಗೆ ಆದ್ಯತೆ ನೀಡಿದ್ದೇನೆ. ಇದರ ಹೊರತಾಗಿಯೂ ರೈಲ್ವೆ ಅವರಿಗೆ ಮೇಲಿನ ಬರ್ತನ್ನು ನೀಡಿದೆ. ಪ್ರಯಾಣಿಕರ ಟ್ವೀಟಿಗೆ ಪ್ರತಿಕ್ರಿಯೆಯಾಗಿ, ನೀವು ಸಾಮಾನ್ಯ ಕೋಟಾದಡಿ ಟಿಕೆಟ್ ಬುಕ್ ಮಾಡಿದರೆ ಸೀಟು ಹಂಚಿಕೆ ಲಭ್ಯತೆಯ ಆಧಾರದ ಮೇಲೆ ಎಂದು ರೈಲ್ವೆ ತಿಳಿಸಿದೆ. ಆದಾಗ್ಯೂ ನೀವು ಮೀಸಲಾತಿ ಆಯ್ಕೆಯಡಿಯಲ್ಲಿ ಬುಕ್ ಮಾಡಿದರೆ ಕೆಳಗಿನ ಬರ್ತ್ ಹಂಚಿಕೆಯಾಗಿದ್ದರೆ ಮಾತ್ರ ಬುಕ್ ಮಾಡಿ, ನಿಮಗೆ ಕೆಳಗೆ ಬರ್ತ್ ಸಿಗುತ್ತದೆ ಅಂತಕ್ಕಂಥ ಮಾತು. ಇಲ್ಲಿ ಸಾಮಾನ್ಯ ಕೋಟಾದ ಅಡಿಯಲ್ಲಿ ಬುಕ್ ಮಾಡುವವರಿಗೆ ಲಭ್ಯತೆಯ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುತ್ತದೆ ಎಂದು ರೈಲ್ವೆ ವಿವರಿಸಿದೆ. ಮೊದಲು ಬಂದವರಿಗೆ ಮೊದಲು ಎಂಬ ನೀತಿ ಅನ್ವಯಿಸುತ್ತದೆ. ಸಾಮಾನ್ಯ ಕೋಟಾದಡಿ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಅಂಥ ಪರಿಸ್ಥಿತಿಯಲ್ಲಿ ನೀವು TTE ಅವರನ್ನು ಸಂಪರ್ಕಿಸಿ ಕೆಳ ಬರ್ತನ್ನು ವಿನಂತಿಸಬಹುದು. ಹಾಗೆಯೇ ಮುಂದೆ ವಿಶೇಷವಾಗಿ ಇಲ್ಲಿ ರೈಲು ನಿಯಮಗಳ ಪ್ರಕಾರ 60 ವರ್ಷ ವಯಸ್ಸಿನ ಪುರುಷರು ಮತ್ತು 58 ವರ್ಷ ವಯಸ್ಸಿನ ಮಹಿಳೆಯರನ್ನು ಹಿರಿಯ ನಾಗರಿಕರೆಂದು ಪರಿಗಣಿಸಲಾಗುತ್ತದೆ. ಅವರು ಈ ಹಿಂದೆ ಎಲ್ಲ ರೈಲು ತರಗತಿಗಳಲ್ಲಿ ದರ ರಿಯಾಯಿತಿಗಳಿಗೆ ಅರ್ಹರಾಗಿದ್ದರು. ಮೇಲ್, ಎಕ್ಸ್ಪ್ರೆಸ್, ರಾಜಧಾನಿ, ಶತಾಬ್ದಿ, ಜನಶತಾಬ್ದಿ, ಡುರೊಂಟೊ ಸೇರಿದಂತೆ ಎಲ್ಲ ರೈಲುಗಳಲ್ಲಿ ಈ ರಿಯಾಯಿತಿ ಲಭ್ಯವಿತ್ತು. ಪುರುಷ ಹಿರಿಯ ನಾಗರಿಕರಿಗೆ 40% ಮತ್ತು ಮಹಿಳಾ ಹಿರಿಯ ನಾಗರಿಕರಿಗೆ 50% ರಿಯಾಯಿತಿ ಇತ್ತು. COVID-19 ಸಾಂಕ್ರಾಮಿಕ ಸಮಯದಲ್ಲಿ ಈ ರಿಯಾಯಿತಿಯನ್ನು ನಿಲ್ಲಿಸಲಾಗಿದೆ. ಈ ರಿಯಾಯಿತಿ ಯಾವಾಗ ಪ್ರಾರಂಭಗೊಳ್ಳುತ್ತದೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲ. ಭಾರತೀಯ ರೈಲ್ವೆ ರೈಲುಗಳು
2 ರೀತಿಯ ವಿಭಾಗಗಳನ್ನು ಹೊಂದಿವೆ. ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಹಿರಿಯ ನಾಗರಿಕರು ಕಾಯ್ದಿರಿಸಿದ ಟಿಕೆಟ್ಗಳನ್ನು ಖರೀದಿಸಿದಾಗ ರೈಲ್ವೆ ಅವರಿಗೆ ಆದ್ಯತೆಯ ಆಧಾರದ ಮೇಲೆ ಕೆಳ ಬರ್ತನ್ನು ನಿಗದಿಪಡಿಸುತ್ತದೆ. ಅದೇ ರೀತಿ 45 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ಕೆಳ ಬರ್ತನ್ನು ನಿಗದಿಪಡಿಸಲಾಗುತ್ತದೆ. ಆದಾಗ್ಯೂ ಈ ಆದ್ಯತೆಯು ಲಭ್ಯತೆಯನ್ನು ಆಧರಿಸಿದೆ. ಕಾಯ್ದಿರಿಸಿದ ಕೋಚ್ಗಳನ್ನು ನೀಡುವ ರೈಲುಗಳಲ್ಲಿ ಕೆಲವು ಬರ್ತುಗಳನ್ನು ಹಿರಿಯ ನಾಗರಿಕರಿಗೆ ಕಾಯ್ದಿರಿಸಲಾಗಿದೆ. ಸ್ಲೀಪರ್ ಕೋಚ್ಗಳಲ್ಲಿ ಪ್ರತಿ ಕೋಚ್ನಲ್ಲಿ 6 ಕೆಳ ಬರ್ತುಗಳನ್ನು ಹಿರಿಯ ನಾಗರಿಕರಿಗೆ ಕಾಯ್ದಿರಿಸಲಾಗಿದೆ. ಹೀಗೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಒಂದು ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ಮೇಲ್ ಐಡಿಗೆ ಒಂದು ಮೇಲ್ ಬಂದಿದ್ದನ್ನು ಅದು ಹಿಂದಿಯಲ್ಲಿರೋದನ್ನು ಕನ್ನಡಕ್ಕೆ ಅನುವಾದ ಮಾಡಿ ತಮಗೆ ಅರ್ಪಿಸುವ ಪ್ರಯತ್ನ ಮಾಡಿದೆವು. ಅದಕ್ಕಾಗಿ ಹಿರಿಯ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಬೇಕು. ಮತ್ತು ನಮ್ಮ ವಿಶೇಷಚೇತನ ಬಂಧುಗಳು ಹಿರಿಯ ನಾಗರಿಕರಿಗೆ ಯಾರಾದರೂ ಇದ್ದರೆ ಅವರಿಗೆ ಈ ಒಂದು ವರದಿಯನ್ನು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಅವರಿಗೂ ಮಾಹಿತಿ ತಿಳಿದುಕೊಳ್ಳಲು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.